ಹಾಯ್ ಗೈಸ್, ಸಿಲ್ಕ್ ಸ್ಮಿತಾ ಮತ್ತೆ ಇನ್ನು ಸುಮಾರು ಜನ ಅವ್ರ ಜೊತೆ ಇದಾರೆ. ಖುಷ್ಬು ಅವರೆಲ್ಲ ಅಂತ ಹೇಳಿದ್ರು. ಗೊತ್ತಾ ಅವರು? ನಾ ಜಿಮ್ ಅಲ್ಲಿ ವರ್ಕೌಟ್ ಮಾಡೋನ್ಗು ನಾವು ಹೊಲ ಗದ್ದೆಲ್ ಕೆಲಸ ಮಾಡೋರ್ ಬಾಡಿಗೂ ಕಂಪೇರ್ ಮಾಡೋಣ ಬಾ ಅಂತವನೆ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ಇವತ್ತು ಮೊದಲನೇದಾಗಿ ಎಲ್ರಿಗೂ ಈ ಪ್ರಶಾಂತನ ಪಾರಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಏನಾದರೂ ಯಾರಿಗಾದ್ರೂ ಪ್ರ್ಯಾಂಕ್ ಮಾಡೋಣ ಅಥವಾ ಹೊಸ್ದಾಗಿ ಏನಾದರೂ ಮಾಡೋಣ ಅಂತ ಹೋಗ್ತಿದ್ದೀನಿ. ಏನು ಮಾಡ್ತೀನಿ ನೋಡೋಣ ಬನ್ನಿ. ಗಾಯ್ಸ್, ಏನು ಗೊತ್ತಾ, ನಾನು ಡೈಲಿ ಯಶು ಜೊತೆ ಬರೀ ಅವನ ಅಪರೂಪಕ್ಕೆ ಒಂದೊಂದಿನ ಜಿಮ್ಮಿಗೆ ಕರ್ಕೊಂಡು ಹೋಗಿ ಇಲ್ಲಿಗೆ ಬಿಟ್ಬಿಟ್ಟು ನಾನು ಬೇರೆ ಬೇರೆ ಅಲ್ಲಿ ಇಲ್ಲಿ ಹೋಯ್ತಿದ್ದೆ. ಇವತ್ತು ಅವನು ಡೈಲಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾನಲ್ಲ, ಅದಕ್ಕೆ ನಾ ಜಿಮ್ಮಲ್ಲಿ ವರ್ಕೌಟ್ ಮಾಡೋನ್ಗು ನಾವು ಹೊಲ ಗದ್ದೆಲ್ ಕೆಲಸ ಮಾಡೋರ್ ಬಾಡಿಗೂ ಕಂಪೇರ್ ಮಾಡೋಣ ಬಾ ಅಂತವನೆ. ಬನ್ನಿ ಹೋಗೋಣ. ನೀವೇ ಕಮೆಂಟ್ ಮಾಡಿ ಯಾರ್ ಫಿಟ್ನೆಸ್ ನಿಮ್ಗೆ ಇಷ್ಟ ಆಯ್ತು ಅಂತ. ಅವಂದು ಅಂದ್ರೂ ನನ್ಗೇನ್ ಬೇಜಾರಿಲ್ಲ, ನನ್ ಗೆಳೆಯನೇ ಅಲ್ವಾ ಅಲ್ವೇಶು? ಇವರೇ ಓನರೇ, ಇವನು ಬಂದು ಸ್ವಾಗತ. ಓ, ಕಪ್ಪುಗಾಗೋಗ್ಬಿಟ್ಟಿದ್ದೀನಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇತಿಹಾಸವೇ ನಿಬ್ಬೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾವಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧಿಕ್ಕರಿಸುವನಿವನೆಲ್ಲು, ಬದಲಾಗಿಸೋ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆಟ್ಟುವನೆಲ್ಲು. रुको जरा, सबर करो. ಗಾಯ್ಸ್, ಹೇಳಿದ್ನಲ್ಲ, ಎಲ್ರು ಕಮೆಂಟ್ ಮಾಡಿ. ಮತ್ತೆ ನಾನ್ ಸುಮ್ನೆ ಹೇಳ್ತಿದ್ದೆ, ನಾನು ಇವನಿಗೂ ಬೈತಿದ್ದೆ, ಮನೆ ಹತ್ರ ಏನಾದ್ರು ಕೆಲ್ಸ ಇದ್ರೆ ಮಾಡ್ಲಿ, ಇಲ್ಲಿ ತನಕ ಬತ್ತೀಯಲ್ಲ ಅದು ಇದು ಅಂತ. ಇವತ್ ಪೂರ್ತಿ ಅವನ ಜೊತೆನೆ ವರ್ಕೌಟ್ ಮಾಡೋ ತನಕನೂ ಇದ್ದೆ. ಸುಮ್ನೆ ನಾವು ಅದು ಇದು ಅಂತ ಬೈಯೋದಷ್ಟೇ. ನಿಜವಾಗ್ಲೂ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದು ಎಷ್ಟ್ ಕಷ್ಟ ಅಂತ ನಂಗೆ ಇವತ್ ಗೊತ್ತಾಯ್ತು. ಇವತ್ ಪೂರ್ತಿ ಅವನ್ ಜೊತೆನೆ ಇದ್ದೆ ನಾನು ವರ್ಕೌಟ್ ಮಾಡೋ ತನಕನು. ನಾವ್ ಸುಮ್ನೆ ನನ್ ಮಕ್ಳಿಗೆ ಮಾಡೋ ಕೆಲ್ಸ ಇಲ್ಲ ಮನೆ ಹತ್ರ, ನಾನೇ ಬೈತಿದ್ದೆ ಡೈಲಿ. ನನ್ಗೂ ಅಷ್ಟೇ, ನಂದು ಚಿಕ್ಕ ವಯಸ್ಸಿಂದನು ನನ್ ಕನ್ಸು ನನ್ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತಾನೆ. ಬಟ್ ನಾನ್ ಇವಾಗಿರೋ ಪರಿಸ್ಥಿತಿಲಿ ನನ್ಗೆ ಅದೆಲ್ಲ ಆಗಲ್ಲ. ಅದಕ್ಕೋಸ್ಕರ ಸುಮ್ನೆ ಇದೀನಿ. ನನ್ಗೂ
ಬಾಡಿ ಬಿಲ್ಡ್ ಮಾಡ್ಬೇಕು, ಜಿಮ್ಮಿಗೆ ಹೋಗ್ಬೇಕು ಅಂತಾನೆ ಇಷ್ಟ. ಸುಮ್ನೆ ನಾನು ಏನೇ ಮಾತಾಡ್ಲಿ ಏನೇ ಆಗ್ಲಿ ತಮಾಷೆಗೆ ಅದನ್ನ ತಮಾಷೆಯಾಗೆ ತಗೊಳ್ಳಿ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ವರ್ಕೌಟ್ ಮಾಡಿ ಬಾಡಿ ಬಿಲ್ಡ್ ಮಾಡ್ತಾ ಇರೋರ್ಗೆಲ್ಲ ನನ್ ಹ್ಯಾಟ್ಸ್ ಆಫ್. ತಾತ ಇಲ್ಲಿ ಅದೇ ಸ್ಮಿತಾ ಅಂತಾರಲ್ಲ ಅವ್ರ ಮನೆಯಲ್ಲಿ, ಸ್ಮಿತಾ ಆರ್ಕೆಸ್ಟ್ರಾದೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ನಮ್ ಫ್ರೆಂಡ್ ಮದ್ವೆ ಆಯ್ತು, ಆರ್ಕೆಸ್ಟ್ರಾ ಕೇಳಿದ್ದು ಇಲ್ಲೇ ಹೊಳೆ ರೋಡಲ್ಲಿ ಅಂತ ಹೇಳಿದ್ರು. ಗೀತಾಂಜಲಿ ಅಲ್ಲೈತೆ. ಗೀತಾಂಜಲಿ ಚೌಟ್ರಿ ಗೊತ್ತಾ ಅವರು? ನೀವ್ ಇದೇವ್ರಾ? ಹೌದಾ? ಎಲ್ಲಿ ಅವ್ರ ಮನೆ? ಅವ್ರದ್ದು ಫೋನ್ ನಂಬರ್ ಏನಾದ್ರು ಐತಾ? ಇಲ್ಲ, ನಮ್ದಾವಿಲ್ಲ. ಅವ್ರು ಫೋನ್ ಮಾಡಿದ್ರು, ಮಾಡಿದ್ದು ನಾವೇ. ಅದು ಸಿಲ್ಕ್ ಸ್ಮಿತಾ ಮತ್ತೆ ಇನ್ನು ಸುಮಾರು ಜನ ಅವ್ರ ಜೊತೆ ಇದಾರೆ, ಖುಷ್ಬು ಅವರೆಲ್ಲ ಅಂತ ಹೇಳಿದ್ರು. ಎಲ್ಲಿ ಅವ್ರ ಮನೆ ಅಂತ ಗೊತ್ತಾಗ್ತಿಲ್ಲ ಇವಾಗ, ಅವಾಗ್ಲಿಂದ ಹುಡುಕ್ತಿದೀವಿ ಅದಕ್ಕೆ. ಮೂವಿಲೆಲ್ಲ ಡ್ಯಾನ್ಸ್ ಮಾಡೋಲ್ಲ, ಗೊತ್ತಿರುತ್ತ? ಎಲ್ಲಿ ಇಲ್ಲಿ ಇಲ್ಲಿ ಮಠದ ತಕ್ಕ ಹೋಗಿ, ಮಠದ ತಕ್ಕ ಹೋಗ್ಬಿಟ್ಟು ಊರ್ ಮುಂದಕ್ಕೆ ಹೋಗಿ ಅಷ್ಟೇ. ಎಲ್ಲಿಗೆ? ದನ ಮೀಸಕ? ಅವ್ರ ಮನೆ ಅಲ್ಲೇನಾ? ನಾವ್ ಅಲ್ಲಿಂದಾನೆ ಬಂದ ಇವಾಗ. ಅವರು ಈ ಸಿಲ್ಕು ಪಾಲ್ಕು ಎಂತದು ಇಲ್ಲ, ಅಲ್ಲಿ ಮುಂದೆ ಹೋಗಿ ಅಂತ ಅಂದ್ರಪ್ಪ. ಇದೆ. ಇದೆ ಗೊತ್ತಾಯ್ತು, ಅಲ್ಲೇ ಐತಲ್ ಬೋರ್ಡು. ಸರಿ ಬಿಡಿ. ನೀವು ಅವ್ರದ್ದು ಎಷ್ಟು ಅಮೌಂಟ್ ಎಷ್ಟು? ಜಾಲಿಯಾಗಿರ್ಬೇಕು ಅಷ್ಟೇ. ಮತ್ತೆ ಅಲ್ಲೇ ತಾನೇ ಅವ್ರ ಮನೆ. ಆಟ ಆಡಿದಿರಲ್ವ ನಮ್ಮ ವಯಸ್ಸಲ್ಲೆಲ್ಲ ನೀವು? ಪೇಮೆಂಟ್ ಎಷ್ಟು ಅವರಿಗೆ ಆರ್ಕೆಸ್ಟ್ರಾಕ್ಕೆ ಒಂದ್ ದಿನಕ್ಕೆ? ಅಯ್ಯೋ, ನಾವು ಕೂಲಿ ಮಾಡೋದು ಗೊತ್ತಿಲ್ವಾ? ಅದೇ ಇಲ್ಲಿ ಓಡಾಡೋರ್ಗೆ ಯಾರನ್ನಾದ್ರೂ ಕೇಳಿ ಗೊತ್ತಿರುತ್ತೆ, ಅವ್ರು ಎಲ್ಲಾರು ನಮ್ ಕಸ್ಟಮರ್ಸೇ ಅಂದ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ನಿಮ್ ನೋಡಿದ್ಮೇಲೆ ಗೊತ್ತಿರುತ್ತೆ ಅಂತ ಹೇಳ್ತೀವಿ. ನೀವ್ ಇಲ್ಲಿ ಲೋಕಲ್ ತರ ಕಾಣಿಸಿದ್ರಲ್ಲ, ನಮ್ದು ಅರ್ಕಲ್ಗೂಡು. ಕೇಳ್ತಾ ಇರ್ಲಿಲ್ಲ. ಅಕ್ಕಿಲ್ಗೂಡ ಪಕ್ಕ, ಅರ್ಕಲ್ಗೂಡು ಪಕ್ಕ. ಯಾವ್ದು? ಚಿಕ್ಕಬೊಮ್ಮನಹಳ್ಳಿ. ಆಟಡಿ ಪಕ್ಕ. ಅಲ್ಲೇ ಅಲ್ಲೇ ಬರದಾ? ಅಯ್ಯೋ, ನಾವೇನೇ ಮಾಡಿದ್ರು ತಮಾಷೆಗೋಸ್ಕರ, ಯಾರು ಅದನ್ನ ಅನ್ಯತಾ ಭಾವಿಸ್ಬೇಡಿ. ನನ್ ಮಕ್ಳೇನು ಹಿಂಗ್ ಮಾತಾಡ್ತಾರಲ್ಲ ಅದು ಇದು ಅಂತ, ನಿಮ್ ಖುಷಿಗೋಸ್ಕರ ಅಷ್ಟೇ. ನಾನ್ ಬರೀ ಡೈಲಿ ವಿಡಿಯೋ ಹಾಕೋದೇ ಆಯ್ತು, ಯಾರು ಒಬ್ರು ಫಾಲೋನು ಮಾಡ್ತಿಲ್ಲ, ಏನು ಇಲ್ಲ. ಫಾಲೋ ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ ಗಾಯ್ಸ್. ಹಂಗೆ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.